ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಪ್ರಥಮ ವರ್ಷದ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗಾಗಿ ಅಭಿವಿನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಚಾರ್ಯ ಬೀಜ ಅಮೃತೇಶ್ವರ್ ಉದ್ಘಾಟಿಸಿದ ನಂತರ ಕಾರ್ಯಕ್ರಮವನ್ನು ಕುರಿತಂತೆ ಮಾತನಾಡಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ IQIC ಸಂಚಾಲಕ ಡಾಕ್ಟರ್ ಕಾರ್ತಿಕ್ ಸುನಿಲ್ ಪಿಸೆ ಮತ್ತು ಉಪನ್ಯಾಸಕರಾದ ಡಾಕ್ಟರ್ ನಾಗರಾಜ್, ಡಾಕ್ಟರ್ ರಮೇಶ್ ಐನಹಳ್ಳಿ, ಡಾಕ್ಟರ್ ಜ್ಯೋತಿ ಶಿವಕುಮಾರ, ಪ್ರಸನ್ನ ಶಾ, ಸುರೇಶ್ GS ಇತರರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಸ್ವಾಗತ ಮಾಡಿಕೊಳ್ಳೋದು. ಹಾಗಾಗಿ ನಿಮಗೆ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲೇ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿ, ಈ ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿಯವರು ಕರ್ನಾಟಕ ಸರ್ಕಾರ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆಯೊಂದಿಗೆ MOU ಮಾಡಿಕೊಂಡಿದ್ದಾರೆ. MOU ಅಂತ ಹೇಳಿದ್ರೆ ಟೈಅಪ್ ಮಾಡಿಕೊಂಡು ಪದವಿ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣಕ್ಕೆ ಆತ್ಮವಿಶ್ವಾಸದ ಒಂದು ಆರಂಭ ಹೇಗೆ ಮಾಡಬೇಕು, ಆ ಮೂಲಕ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಅನ್ನು ಕೊಡೋದ್ರ ಮೂಲಕ ಒಂದು ವಿನೂತನವಾಗಿರ್ತಕ್ಕಂತಹ ಒಂದು ನಾವೀನ್ಯತೆಯನ್ನು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಇಡೀ ಕರ್ನಾಟಕದ 442 ಕಾಲೇಜುಗಳಲ್ಲಿ ಏಕಕಾಲದಲ್ಲಿ ಆರಂಭಗೊಂಡಿರ್ತಕ್ಕಂತಹ ಈ ಅಭಿವಿನ್ಯಾಸ ಕಾರ್ಯಕ್ರಮ ಪದವಿ ಶಿಕ್ಷಣಕ್ಕೆ ಆತ್ಮವಿಶ್ವಾಸದ ಆರಂಭ. ಟಾಪಿಕ್ ಬಹಳ ಚೆನ್ನಾಗಿದೆ, ಹೊಸ ದಿಗಂತ. ಈಗ ಆಲ್ರೆಡಿ ನಿಮಗೆ ಹೇಳಿದ್ರು, ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸ್ತಾವನೆಯನ್ನ ನುಡಿತಾ ಡಾಕ್ಟರ್ ನಾಗರಾಜ್ ಅವರು ಹೊಸ ದಿಗಂತ. ದಿಗಂತ ಅಂತ ಹೇಳಿದ್ರೆ ಆಕಾಶ ಅಂತ, ವಿಸ್ತಾರ ಅಂತ ಹೇಳಿ ನಮ್ಮ ಅರಿವಿಗೆ ಒಂದು ಎಲ್ಲೆ, ಒಂದು ಮಿತಿ ಇಲ್ಲ. ಬೇಂದ್ರೆ ಅವರ ಒಂದು ಮಾತಿದೆ, ಅನಂತದಿಂ ದಿಗಂತದಿಂ ಅನಂತತಾ ದಿಗಂತದಿಂ ಅಂತ. ನಮ್ಮ ದೃಷ್ಟಿ ಯಾವತ್ತೂ ಕೂಡ ವಿಶಾಲವಾಗಿರಬೇಕು, ದಿಗಂತದ ಕಡೆಗೆ ಇರಬೇಕು, ಅಷ್ಟು ವಿಶಾಲವಾಗಿರಬೇಕು, ಸಂಕುಚಿತವಾಗಿರಬಾರ್ದು. ಹೊಸ ದಿಗಂತ. ಆತ್ಮವಿಶ್ವಾಸದಿಂದ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಪ್ರವೇಶಾತಿಯನ್ನ ಪಡ್ಕೊಳ್ಬೇಕು. ಬಹಳಷ್ಟು ಜನ ಇಂದಿನ ಯುವಜನತೆ ಆತ್ಮವಿಶ್ವಾಸದ ಕೊರತೆಯನ್ನ ಮನಗಂಡೇ ಈ ಒಂದು ಕಾರ್ಯಕ್ರಮವನ್ನ ಕಾಲೇಜು ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಹಾಯಾರ್ಥವಾಗಿ ಕೈ ಜೋಡಿಸಿರೋದು ದೇಶಪಾಂಡೆ ಫೌಂಡೇಶನ್ ಹುಬ್ಬಳ್ಳಿ. ಈ ರೀತಿಯ ವಿನೂತನ ಕಾರ್ಯಕ್ರಮಗಳನ್ನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಮತ್ತು ದೇಶಪಾಂಡೆ ಫೌಂಡೇಶನ್ ವತಿಯಿಂದ ಕರ್ನಾಟಕದಲ್ಲಿ ಸಾಕಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಕಾಲೇಜಿನಲ್ಲಿ IQIC ಅಡಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಂಟೈರ್ IQIC ಮತ್ತು ವಿಷಯಾಧ್ಯಕ್ಷರು, ನನ್ನ ಪತ್ರಿಕಾ ಮಿತ್ರರು, ಮಾಧ್ಯಮ ಸ್ನೇಹಿತರು, ನನ್ನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಮತ್ತು ಸಂತಸದ ಕ್ಷಣ. ನಾನು ಈ ಕ್ಷಣವನ್ನು ಯಾಕೆ ಅಂತ ಹೇಳಿದ್ರೆ, ನೀವು ನಿಜವಾಗಿಯೂ ಫಲಾನುಭವಿಗಳು. ಯಾರಿಗೂ ಪದವಿ ಶಿಕ್ಷಣದಲ್ಲಿ ಪ್ರಥಮವಾಗಿ ಈ ರೀತಿಯ ಒಂದು ಟ್ರೈನಿಂಗ್ ಅನ್ನ TOT ಅಂತ ಕರೀತಾರೆ, ಟ್ರೈನಿಂಗ್ ಆಫ್ ಟ್ರೈನರ್ಸ್ ಅಂತ ಹೇಳಿ. ನಾವು ಫಸ್ಟ್ ಟ್ರೈನಿಂಗ್ ತೆಗೆದುಕೊಂಡು ನಾವು ಏನು ತರಬೇತಿ ಪಡ್ಕೊಂಡಿದ್ದೀವಿ, ವಿದ್ಯಾರ್ಥಿಗಳಿಗೆ ಏನಿದಾವೆ ಆ ಟೂಲ್ಸ್ ಏನು, ಸವಾಲುಗಳು ಏನು, ಮತ್ತು ನಾವು ಮುಂದಿನ ಕೆಲವೊಂದು ಘಟನೆಗಳನ್ನ, ಸವಾಲುಗಳನ್ನ, ಸಾಧ್ಯತೆಗಳನ್ನ ಹೇಗೆ ಎದುರಿಸಬೇಕು, ಇದಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇಲ್ಲ. ನೀವೊಂದು ನೆನಪನ್ನ ಮಾಡ್ಕೊಳ್ಳಿ, ಗಿರೀಶ್ ಕಾರ್ನಾಡ್ ಅಂತೇಳಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಒಂದು ಮಾತನ್ನು ಹೇಳ್ತಾರೆ, ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲಿಕ್ಕಾಗೋದಿಲ್ಲ. ನಿಮ್ಮನ್ನೆಲ್ಲ ಇವತ್ತು ಅತ್ಯಂತ ಉತ್ಸಾಹದಿಂದ, ನಗುಮುಖದಿಂದ ಇರಲಿಕ್ಕೆ ಕಾರಣ ಅಂದ್ರೆ ನೀವು ಕನಸು ಕಟ್ಕೊಂಡಿದ್ದೀರಿ. ನಿಮಗೆ ನಿಮ್ಮದೇ ಆದಂಥ ಒಂದು ಗುರಿ ಇದೆ. ಆ ಗುರಿಯನ್ನ ತಲುಪಲಿಕ್ಕೆ ಗುರುಗಳಿದ್ದಾರೆ. ಆ ಗುರುಗಳೇ ಇವತ್ತು ನಿಮಗೆ ಕೊಡ್ತಾ ಇರ್ತಕ್ಕಂಥ ತರಬೇತಿ ಅತ್ಯಂತ ಐತಿಹಾಸಿಕವಾಗಿ, ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳು ಇದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ಮತ್ತು ಇಲಾಖೆಯ ಆಶಯ. ಇದರ ನೇರ ಬೆನಿಫಿಷಿಯರಿ ಯಾರು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು. ನೀವು ನೋಡ್ತಾ ಇದ್ದೀರಿ ಇವತ್ತು ಏನು ನಮ್ಮ ಒಂದು ಈ ಹೊತ್ತಿನ ಒಂದು ತುರ್ತೇನು, ಸವಾಲೇನು, ನಮ್ಮ ಮುಂದಿರ್ತಕ್ಕಂಥ ಭಯಾನಕ ಸಂಗತಿಗಳೇನು, ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅದನ್ನು ಹೇಗೆ ನಾವು ಜಯಿಸಬೇಕು. ಇವತ್ತು ಅಂತಾರಾಷ್ಟ್ರೀಯ ಯುವ ದಿನ ನೀವು ನೋಡ್ತಾ ಇದ್ದೀರಿ. ಹಿಂದೆ ಈ ಕಾರ್ಯಕ್ರಮದ ಚಾಲನೆ ಆಗ್ತಾ ಇದೆ. ಒಂದು ವಿದ್ಯಾರ್ಥಿಗಳು ಏನಿದ್ದಾರೆ ಇವತ್ತು ಅಂತ ಹೇಳಿದ್ರೆ ಒಂದು ಅಸೆಟ್ ಇದ್ದಂಗೆ ನಮಗೆ ಸಮಾಜದಲ್ಲಿ. ನಾವು ನಿಜಕ್ಕೂ ಕೂಡ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಕೇವಲ ವಿದ್ಯಾರ್ಥಿಗಳನ್ನ ಸಮಾಜದ ಸ್ವತ್ತಾಗಿ ಒಂದು ಅಸೆಟ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ
ಅದು ಶಿಕ್ಷಣ. ಈ ಶಿಕ್ಷಣವನ್ನು ಪಡ್ಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳು ಏನೇನು ಪೂರ್ವಭಾವಿ ತಯಾರಿಗಳನ್ನು ಮಾಡ್ಕೋಬೇಕು, ತರಬೇತಿಯನ್ನು ಪಡ್ಕೊಳ್ಬೇಕು. ಆ ಮೂಲಕವಾಗಿ ಸಮಾಜಕ್ಕೆ ಆಸ್ತಿಯಾಗಿ, ಕುಟುಂಬಕ್ಕೆ ಆಧಾರವಾಗಿ, ಮುಂದೆ ಭವಿಷ್ಯದ ಪ್ರಜೆಯಾಗಿ ನಿಲ್ಬೇಕು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಈ ಒಂದು ಕ್ರಮ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ನೋಡಿ, ಇವತ್ತು ನಮ್ಮಲ್ಲಿ ಎದುರಾಗ್ತಿದೆ ಅಂತ ಹೇಳಿದ್ರೆ, ನೀವೆಲ್ಲ ಇವತ್ತು ಪೇಪರ್ಗಳಲ್ಲಿ, ನ್ಯೂಸ್ಗಳಲ್ಲಿ ಕೇಳ್ತಾ ಇದ್ದೀರಾ, ಅಲ್ಲಿ ಎಕ್ಸಾಮ್ ನಡೀತು, ಅಲ್ಲೂ ಕೂಡ ನಿಯಮ ಮೀರಿ ಎಕ್ಸಾಮ್ ನಡೀತಾ ಇದೆ, ರೂಲ್ಸ್ ಮೇಂಟೈನ್ ಮಾಡ್ತಿಲ್ಲ, ಅಪಾಯಿಂಟ್ಮೆಂಟ್ಗಳಲ್ಲಿ ಭ್ರಷ್ಟಾಚಾರ ಇದೆ, ಅದನ್ನು ಸರಿ ದೂಗಿಸ್ತಾ ಇಲ್ಲ. ಏನಾಗ್ಬಿಟ್ಟಿದೆ ಇವನ್ನೆಲ್ಲ ಕೇಳಿ ನಮ್ಮ ವಿದ್ಯಾರ್ಥಿಗಳು, ಅಣ್ಣ ಅಕ್ಕ ಎಲ್ಲ ಪದವಿ ಪಡ್ಕೊಂಡು 5 ವರ್ಷ ಆದರೂ ಮನೆಯಲ್ಲೇ ಇದ್ದಾರೆ, ನಮಗೂ ಅದೇ ಕಥೆ, ನಾವು ಏನು ವಿಭಿನ್ನವಾಗಿಲ್ಲ ಅನ್ನುವಂಥ ಮನಸ್ಥಿತಿಗೆ ನೀವು ಬರಬಾರ್ದು. ಪ್ರತಿಯೊಬ್ಬರ ಭವಿಷ್ಯ ಕೂಡ ಒಂದು ನಿರ್ಣಯ ಹಂತಕ್ಕೆ ಬರುತ್ತೆ. ಪ್ರಯತ್ನ ಪಟ್ಟರೆ ಫಲ ಸಿಗುತ್ತೆ. ಅದಕ್ಕೆ ಆತ್ಮವಿಶ್ವಾಸ ಬೇಕು. ನಿಮ್ಮಲ್ಲಿ ಇದೆ ಆ ಶಕ್ತಿ, ಅದನ್ನು ಹುರಿದುಂಬಿಸುವ, ಪ್ರೇರೇಪಿಸುವ ಆ ಒಂದು ವಾಹಕ ಯಾರು, ಸಾಧನ ಯಾರು ಅಂದರೆ ಅಧ್ಯಾಪಕ, ತರಬೇತಿಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮನ್ನು ನೇರವಾಗಿ ಫಲಾನುಭವಿಗಳು ಅಂತ ನಾನು ಕರಿತೀನಿ. ಯಾಕಂದರೆ 6 ಟಾಪಿಕ್ ಬಹಳ ಅದ್ಭುತವಾಗಿದೆ. ಇದು ಒಂದು ಇಲಾಖೆಯ ಈ ಒಂದು ಕಾರ್ಯಕ್ರಮದಲ್ಲಿ ಅವರೇ ಟ್ರೈನಿಂಗನ್ನು ನಮಗೆ ಕೊಟ್ಟು ವಿದ್ಯಾರ್ಥಿಗಳನ್ನು ಇದನ್ನು ಪ್ರಸಾರ ಮಾಡಿ 6 ಜ್ವಲಾಂತವಾಗಿರ್ತಕ್ಕಂಥ ಅತಿ ಅವಶ್ಯಕವಾಗಿರ್ತಕ್ಕಂಥ ಟಾಪಿಕ್ಗಳು ನಾಗರಾಜ್ ಸರ್ ಹೇಳೋದು. 6 ಟಾಪಿಕ್ಗಳು ಏನು ಅಂದರೆ, ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಹೇಗಿಟ್ಕೋಬೇಕು, ಸಂವಹನ ಕೌಶಲ, ಟೈಮ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡಬೇಕು, ಸಮಯ ನಿರ್ವಹಣೆ ಹೇಗೆ ಮಾಡಬೇಕು, ಡಿಸಿಪ್ಲಿನ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಟ್ಯಾಲೆಂಟ್ ಓರಿಯೆಂಟೆಡ್ ಹೇಗಾಗಬೇಕು. ನೋಡಿ ಹೇಗಿದೆ, ನಮ್ಮನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಭವಿಷ್ಯದ ಒಂದು ಉದ್ಯೋಗಕ್ಕಾಗಿ ಸ್ವಂತ ಒಂದು ಸ್ವ ಅನುಭವ ಪಡ್ಕೊಳ್ತಕ್ಕಂಥ ನಮ್ಮ ಒಂದು ಕಾಯಕಕ್ಕಾಗಿ ನಾವೇನೆಲ್ಲ ಪ್ರಯತ್ನ ಪಡಬೇಕು. ಈ ಪ್ರಯತ್ನ ಪಟ್ಟರೆ ಖಂಡಿತ ನಾವು ಅಂದ್ಕೊಂಡಿರೋ ಗುರಿ ನಿಶ್ಚಿತವಾಗಿ ನಾವು ತಲುಪ್ತೀವಿ. ಆ ತಲುಪಲಿಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿ ತಯಾರಿ ಇಂದಿನ ಈ ಕಾರ್ಯಕ್ರಮದ ಉದ್ದೇಶ. ನೋಡಿ, ಬಹಳಷ್ಟು ಜನ ವಾಕಿ ಟಾಕಿ ಇಂಗ್ಲೀಷ್ ಇಲ್ಲ, ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತೇ ಇಲ್ಲ, ಕಾಲೇಜಿಗೆ ರೆಗ್ಯುಲರಾಗಿ ಬರೋದು ಇರಲಿ, ಅವರು ಬಂದಾಗ ಒಂದು ಗ್ರೂಪ್ ಡಿಸ್ಕಷನ್, ಅಧ್ಯಾಪಕರೊಂದಿಗೆ ಸಂಭಾಷಣೆ, ಸಂವಹನ, ಗುಂಪು ಚರ್ಚೆ, ನಂತರ ಲೈಬ್ರರಿಗೆ ಹೋಗ್ತಕ್ಕಂಥದ್ದು, ಆ ನಂತರ ಕಾಲೇಜಲ್ಲಿ ಇರ್ತಕ್ಕಂಥ ಪ್ರಯೋಗಾಲಯಗಳನ್ನು ಸಂಪೂರ್ಣವಾಗಿ ಪಡ್ಕೊಳ್ಳೋದು, ಎಷ್ಟೆಲ್ಲ ಸವಲತ್ತುಗಳಿವೆ. ಅವುಗಳನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಅಂದರೆ ಇನ್ನಿದ್ರ ಮೇಲೆ ಅದು ಪಡ್ಕೊಳ್ಳಿ. ನಿಮ್ಮ ಭವಿಷ್ಯ ಖಂಡಿತವಾಗಿಯೂ ಕೂಡ ಉಜ್ವಲವಾಗಿದೆ. ತುಂಬ ಬ್ಲರ್ರಾಗಿ ಕಾಣ್ತಾ ಇದೆ ಸರ್ ಅಂತ ಹೇಳಿದರೆ ನಿಮಗೆ ಆತ್ಮವಿಶ್ವಾಸ ಇಲ್ಲ ಅಂತ. ಇಲ್ಲ ಸರ್, ನನಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಿಮಗೆ ದ್ರೋಣಾಚಾರ್ಯ ಹಕ್ಕಿ, ನಿಮಗೆ ಗೊತ್ತಿದೆ, ಮರದಲ್ಲಿ ಒಂದು ಹಕ್ಕಿ ಕೂತಿರುತ್ತೆ, ಎಲ್ಲರನ್ನೂ ಕರೆದು ಕೇಳ್ತಾನೆ ಏನು ಕೂತಿದೆ ಅಂತ. ಎಲ್ಲ ಹೇಳ್ತಾರೆ ಹಕ್ಕಿ ಕೂತಿದೆ. ಏನು ಕಾಣ್ತಾ ಇದೆ ಅಂದರೆ ಹಕ್ಕಿ ಕಾಣ್ತಾ ಇದೆ. ಒಬ್ಬ ಹೇಳ್ತಾನೆ ರೆಕ್ಕೆ ಕಾಣ್ತಾ ಇದೆ.